Hi everyone, welcome back to my channel. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ರೆ ಪ್ಲೀಸ್ ಸಬ್ಸ್ಕ್ರೈಬರು. ಇನ್ನು ನಾನು ಇಂಕ ಸಿಂಪಲ್ ಆಯ್ತು ಚೊಮ್ಮೆ ಸುಲಭದಲ್ಲಿ ಎಟ್ಟಿರ ಬಿರಿಯಾನಿ ಹಾಕೋದು ಕಾಟಿ ಅಂತಲ್ಲ നല്ല ಟೇಸ್ಟ್ ಅವರು ಇನ್ಶಾಲ್ಲ ಟ್ರೈ ಹಾಕೋರು. ಅದಕ್ಕೆ ನಂಗೆ ಕೂಡ ಫಸ್ಟಿಗೆ ಮಸಾಲೆ ಹಾಕೋರು. ನಾವು ಕೂಡ 10 ಕಾಯಿ ಮೊಲ ಇಡ್ತಾರೆ ಖಾರ ಇಂದ ನಿಂಗೆ ಕಾಯಿ ಮೊಲ ಕೊರಿಕೋರು. ಖಾರ ಇಲ್ಲಾತದಂಗೆ 10 ಮೀಡ ಇಲ್ಲ 12 ಮೀಡ പിന്നെ പാതി നീരുള്ളി പാതി ടൊമാറ്റോ ഇഞ്ചിയും ಬೆಳ್ಳುಳ್ಳಿ ಇಡೋರು പിന്നെ ಕೊತ್ತಂಬರಿ ಚೊಪ್ಪು ಪುದೀನ ಚೊಪ್ಪು ಇಟ್ಟಂಗಾಯ್ತು. ನಂಗೆ ಇದಕ್ಕೆ ಬೇರೆ ಎಕ್ಸ್ಟ್ರಾ ಮಸಾಲೆ ಒಂದು ಇಡಲಿಲ್ಲ, ಇದು ಅರ್ಚದೆ ಇಡೋದು. ஒரு ಲಿಂಬೆರ ಜ್ಯೂಸ್ ಇಡೋರು, ಅರೆ ಕಪ್ಪು ತಯಾರು 12 ಕೊಟ್ಟೆ ಇಡೋರು, ನಂಚಿಟ್ಟು ಕೊಟ್ಟೆ ಇಟ್ಟಂಗಾಯ್ತು. ತಯಾರು പിന്നെ ಕೊಟ್ಟೆ ಇಡೋರು. പിന്നെ ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಬೀತೋರು. ಟೇಸ್ಟಿಗೆ ಬೇನ್ ಮಾತ್ರ ಉಪ್ಪು ಇಡೋರು. ಉಪ್ಪು ಕೂಡ ನಿಂಗೆ ಕೊರ್ಚೆಂಗು ಮಾವು ಚೊಮ್ಮೆ ಇಡೋಣ ಅಂತಿಲ್ಲ. പിന്നെ ನಿಂಗೆ ನೋಕಿದಿಟ್ಟಂಗಾಯ್ತು ಮಸಾಲತ್ತಿಗೆ 3/4 ಟೀ ಸ್ಪೂನು ಕೊತ್ತಂಬರಿ ಇಡೋರು, ಅರೆ ಟೀ ಸ್ಪೂನು ಬಡ್ ಸೊಪ್ಪು ಇಡೋರು. ಇದಕ್ಕೆ ನಿಂಗೆ 2 ಸ್ಪೂನು ಬಿರಿಯಾನಿ ಮಸಾಲೆ ಇಡೋರು. ಇಟ್ಟು ತಿಂಗ ಪೇಸ್ಟ್ ಬಲೆ ಅರ್ಚಿತ್ತು ಬೆಚ್ಚಂಗಾಯ್ತು. ಇದು ನಂಗೆ ಬಿರಿಯಾನಿಗೆ ಮಸಾಲೆ ಹಾಕಿ ಅಂತುಳ್ಳು. ಮಸಾಲೆ ಇಟ್ಟೇನು ತಣ್ಣೆಂದು ಬೀತೋನು ಅಂತಿಲ್ಲ, ನಿಂಗೆ ಬೇನೆಗೆ ಮಾತ್ರ ಬೀತಿ ಹಿಂಗೆ ಮೇಯೋ ಎಂಚೆ ನಂಗೆ ತಯಾರಿಟ್ಟದು ಇಕ್ಕರಲ್ಲಿ ಅದರಲ್ಲಿ ನಲ್ಲ ಅರೆ ಇರು ಇವನ್ ಹೋಕೋರು ಮುಚ್ಚಿತ್ತು. ನಿಂಗೆ ಸ್ಮೂತ್ ಪೇಸ್ಟ್ ಹಾಕಿತ್ತು ಬೇಯ್ಕೋರು. ಇದು ಪೇಸ್ಟ್ ಹಾಕಿ പിന്നെ ನಿಂಗೆ ಇನ್ನು ಮಸಾಲೆ ಹಾಕಿಂಗಾಯ್ತು. ஒரு ಎಡೆಡ್ಕೋರು ಎಡೆಡ್ತಿತ್ತು. ಇದಕ್ಕೆ ನಿಂಗೆ ಎಣ್ಣೆ ಬೀತಿಂಗಾಯ್ತು. ಕೂಡ ನಾನು ತ್ಯಾಂಗ್ ಎಣ್ಣೆ ಯೂಸ್ ಹಾಕಿ ಅಂತುಲ್ಲ. ನಿಂಗೆ ಬೇನೆ ನಿಂಗೆ ಸನ್ಫ್ಲವರ್ ಆಯಿലും ಯೂಸ್ ಹಾಕ. ಇಂಜಿ ಬೆಳ್ಳುಳ್ಳಿರ ಕ್ರಷ್ ಹಾಕಿತ್ತು ಇಟ್ಟಂಗಾಯ್ತು. പിന്നെ ಇದಕ್ಕೆ ನಾನು 3 ಬೆಳ್ಳಿಯ ಸೈಜ್ರ ಸ್ಲೈಸ್ ಕಟ್ ಹಾಕಿತ್ತು ನೀರುಳ್ಳಿ ಇಟ್ಟೊತ್ತು ಇದ್ರ ನಿಂಗೆ ಬೇವಟ್ಟಿಂಗಾಯ್ತು. ಸಾಫ್ಟ್ ಆಡ್ತೋಲು ಬೇವಟ್ಟೋರು. ನಾವು ಕೂಡ ಮುಚ್ಚಿತ್ತು ಬೆಚ್ಚಿತ್ತು ಬೇವಟ್ಟಿಂತಲ್ಲ ಅಪ್ಪ ನೀರುಳ್ಳಿ ಬೇಗ ಬೇವರು. ಇನ್ನು ಇದಕ್ಕೆ ನಿಂಗೆ ചെറിയ ಟೊಮೆಟೊ ಹಿಂಗೆ 3 ಇಡೋರು, ಬೆಳ್ಳಿಯ ಟೊಮೆಟೊ ಹಿಂಗೆ ಜಂಡು ಇಟ್ಟಂಗಾಯ್ತು. ಅದ್ರ ನಿಂಗೆ ಕಟ್ ಹಾಕಿತ್ತು ಇಡೋರು. ಇಟ್ಟಿತ್ತು ಮಿಕ್ಸ್ ಹಾಕಿತ್ತು ಬೇಯ್ಕೋರು. ಟೊಮೆಟೊ ಸ್ಮೂತ್ ಅವ್ರತೋಲು ಬೇವಟ್ಟಿಂಗಾಯ್ತು. നല്ല ಸಾಫ್ಟ್ ಆಯ್ತು. പിന്നെ ನಿಂಗೆ ಮಸಾಲೆಲ್ಲ ಇಟ್ಟಂಗಾಯ್ತು. ನೀರುಳ್ಳಿ ಟೊಮೆಟೊ ಎಲ್ಲ ಬೇವಾಟಮ್ ನಿಂಗೆ ಮುಚ್ಚಿತ್ತು ಬೇಯ್ಕೋರು. ಅಪ್ಪ ಬೇಗ ಬೇವರು. ಹೈ ಫ್ಲೇಮಲ್ಲಿ ಬೇಯ್ಕೊಂಡ ಕರೆಯಿರು ನಿಂಗೆ ಮೀಡಿಯಮ್ ಫ್ಲೇಮಲ್ಲಿ ಬೆಚ್ಚಿತ್ತು ಬೇವಾಟೋರು. ಇವಾಗ ನೋಕೋರು ನೀರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಯ್ತು ಬಂತು. ಇದಕ್ಕೆ ನಾನು 3/4 kg ಎಟ್ಟಿಟ್ರೆ ನಿங்கள்ட்ட ಇನ್ನೂ ಬೆಲ್ಲಿ ಎಟ್ಟಿನೇ അതും യൂസ് ആക്കുക. ചെറിയതെങ്കിൽ ചെറിയതും യൂസ് ആക്കുക. നല്ലൊരു ഇൻഷാല്ല ട്രൈ ആക്കോರು. എട്ടിട്ടാൽ പിന്നെ നിങ്ങൾ ഞങ്ങൾ അരച്ച് വെച്ചോ മസാല ഉണ്ടല്ലേ അതിട്ടേങ്ങാಯ್ತು. അതിട്ടിട്ട് ಮಿಕ್ಸ್ ಹಾಕೋರು. ಇದಕ್ಕೆ ವಾಪಸ್ ತೆಲ್ಲು ಅದೇ ಮಿಕ್ಸಿ ಜಾರ್ಗೆ ನಿಂಗೆ ತೆಲ್ಲು ತಣ್ಣಿ ಬೀತೋರು. ಇನ್ನು ಮಿಕ್ಸ್ ಹಾಕಿತ್ತು. ಇದಕ್ಕೆ ನಿಂಗೆ ಉಪ್ಪು ನಿಂಗೆ ಖಾರ ಕೊರಡಿನೇ ವಾಪಸ್ ನಿಂಗೆ ಕಾಯಿ ಮೊಲ ಪೇಸ್ಟ್ ಇಟ್ಟಂಗಾಯ್ತು. ನಾವು ಕೂಡ ಮುಚ್ಚಿ വെച്ചിತ್ತು ഒരു 5 മിനിറ്റ് നേരം മീഡിയം ഫ്ലെയിമിൽ വെച്ചിರ. ಇದು ತೆಲಪ ಪಚ್ಚ ಮಣಲ್ಲ ಸ್ಮೆಲ್ಲೆಲ್ಲ ಪೋಂಡು ಎಟ್ಟಿಂ ಬೆಂದು ಅಂತು ಬಂಡು ಅದಕ್ಕಾಯ್ತು ಮುಚ್ಚಿತ್ತು 5 ಮಿನಿಟ್ ನಿಂಗೆ ಬೇವಿಗೆ വെച്ചಂಗಾಯ್ತು. 5 ಮಿನಿಟ್ಲು പിന്നെ ನೋಕೋರು ಎಟ್ಟಿ ಎಲ್ಲ ಬೆಂದರು ಪಚ್ಚೆ ಸ್ಮೆಲ್ಲು ಪೋಂಡು. ಇನ್ನು ಇದಕ್ಕೆ ನಿಂಗೆ ಉಪ್ಪಿಟ್ಟಂಗಾಯ್ತು. ನಿಂಗೆ ಕೂಡ ಪುಲಿ ಮೇಯ ಇಲ್ಲ ವಾಪಸ್ ನಿಂಗೆ ಲಿಂಬೆರ ಜ್ಯೂಸ್ ಬಿತ್ತು ಉಡೆಲ್ಲ ಕರೆಕ್ಟ್ ಇಂತು. ನಾ ಖಾರ ಅಂದ್ಬಿಟ್ಟಿತ್ಲ ಖಾರ ಯಾರು ಹಾಕಿತ್ಲ ನಿಂಗೆ ಬೇನಿಂಗ್ ಕೂಡ ಕಾಯಿ ಮೊಲ ಪೇಸ್ಟ್ ಹಾಕಿತ್ತಿಡ. ಇನ್ನು ಲಾಸ್ಟಿಗೆ ನಿಂಗೆ ಕೊತ್ತಂಬರಿ ಚೊಪ್ಪು ತೆಲ್ಲು ಪುದೀನ ಚೊಮ್ಮಿಡಂಡ ಪುದೀನ ತೆಲ್ಲು ಪುದೀನ ಚೊಪ್ಪು ಇಟ್ಟದ್ದು ನಿಂಗೆ ಮಿಕ್ಸ್ ಹಾಕಿಂಗಾಯ್ತು. ಹಾಕಿತ್ತು ನೀವು ಅವರು 2 ಮಿನಿಟ್ ನೇರ ಬೇವಟ್ಟೋರು. പിന്നെ ಸ್ಟವ್ ಆಫ್ ಹಾಕೋರು. ಬಿರಿಯಾನಿರ ಎಟ್ಟಿರ ಮಸಾಲ ರೆಡಿ ಆಯ್ತು. ಇನ್ನು ನಿಂಗೆ ಚೋರು ಬೇವಟ್ಟಿ ಹೆಂಗಾಯ್ತು. ಕೂಡ ನಾನು ಹೈದರಾಬಾದ್ ರೈಸ್ ಇರ್ತಿದ್ದ ಅದ್ರ 1 ಗಂಟೆ ನೇರ ನಂಚಿಟ್ಟು ತಿಂದ ಕಲ್ಗಿತ್ತು. പിന്നെ ತಣ್ಣಿ ಬೆಂದ പിന്നെ ಗರಂ ಮಸಾಲೆ ಇಡೋರು ಅರಿಟ್ಟು ಹೆಂಗಾಯ್ತು. ಇಟ್ಟಿತ್ತು ತಣ್ಣಿ ಪೈಕೊಂಬು ತೆಲ್ಲು ಲಿಂಬೆರ ಜ್ಯೂಸ್ ಬೀತೋರು. ಅರಿ ಚೋರು ಬೆಂದ പിന്നെ ನಿಂಗೆ ಅದ್ರ ಬಾರ್ತಿಡೋರು. ಇಪ್ಪ ನೋಕೋರು ಚೋರೆಲ್ಲ ಬೆಂದಿತ್ತು. ಇನ್ನು ನಿಂಗೆ ಏದು ಎಡ್ತಿಲ್ಲ ದಮ್ಮು ಬೇಯ್ಕ್ರಾರು ಆ ಎಡ್ತಿಗೆ ಫಸ್ಟಿಗೆ ನಿಂಗೆ ರೈಸ್ ಇಡೋರು. ಇಟ್ಟಿತ್ತು ಅದರ ಲೆವೆಲ್ ಹಾಕಿ ಹೆಂಗಾಯ್ತು. ಇನ್ನು ನಿಂಗೆ ಹಾಕಿ ಬೆಚ್ಚೋ ಮಸಾಲೆ ಉಂಡಲ್ಲಿ ಅದಿಟ್ಟಂಗಾಯ್ತು. ಕೂಡ ನಾನು 2 ಲೇಯರ್ಗೆ ಮಸಾಲೆ ಇಟ್ಟರೆ ನಿಂಗೆ ಬೇನೆ ನಿಂಗೆ ಒರೇ ಲೇಯರ್ಗೆ ಇಡ. ನಾನು ಕೂಡ 2 ಲೇಯರ್ ಹಾಕಿತ್ತು ಮಸಾಲೆ ಇಟ್ಟರೆ ನಲ್ಲ ಅವರು ಇನ್ಶಾಲ್ಲ ಟ್ರೈ ಹಾಕೋರು. ನಿಂಗೆ ಪಿನ್ನ ಮಿಲ್ಕ್ ಬೆಲ್ಲಿ ಎಟ್ಟಿ ಬಂಡಲ್ಲ ಟೈಗರ್ ಎಟ್ಟಿ ಎಲ್ಲ ಚೆಲ್ಲರು ಅದಂತದ್ದು ಗಿಟ್ಟಿಯ ಅದು ಪಿನ್ನಮ್ ಟೇಸ್ಟ್ ಅವರು ಇಪ್ಪಲ್ಲ ಅಂತ ಕಿಟ್ರು ಎಟ್ಟಿ ಎಲ್ಲ ಇನ್ಶಾಲ್ಲ ನಿಂಗೆ ಟ್ರೈ ಹಾಕೋರು. ಈ ಎಟ್ಟಿರೋ ಬಿರಿಯಾನಿ ಹಾಕಿತ್ತು ನಿಂಗೆ ನಕ್ಕ ಕಮೆಂಟ್ಸ್ ಹಾಕಿ ಹೆಂಗಾಯ್ತು. ನಾನು ಹೋಕೋರು ಫಸ್ಟ್ಗೆ 1 ಲೇಯರ್ಗೆ ಇಟ್ಟಿತ್ತು ವಾಪಸ್ ಅದ್ರ ಮೇಲೆ ರೈಸ್ ಇಟ್ಟಿತ್ತು ನಿಂಗೆ ಕಲರ್ ಇಟ್ಟಂಗಾಯ್ತು. ನಾ ಇದು ತಣ್ಣಿಲಿ ಹಾಕಿರಲ್ಲ ಪಾಲು ಬೀತಿತ್ತು ಪಾಲು ಕಲರ್ ಮಿಕ್ಸ್ ಹಾಕಿರು ಇಟ್ಟದು ನಿಂಗೆ ಇಟ್ಟಂಗಾಯ್ತು. ಇನ್ನು ಇದಕ್ಕೆ ನಿಂಗೆ ತೆಲು ಕೊತ್ತಂಬರಿ ಚೊಪ್ಪು ಪುದೀನ ಚೊಪ್ಪು ಇಡೋರು. ನಿಂಗೆ ಇದಕ್ಕೆ ಬೇನೆ ನಿಂಗೆ ನೀರುಳ್ಳಿ ಫ್ರೈ ಹಾಕಿ ತುಂಬಿಡ ವಾಪಸ್ ಜನ್ನ ಮತ್ತು ಲೇಯರು ಆನೆಮೆ ಮಸಾಲೆ ಇಟ್ಟರೆ ಮಸಾಲೆ ಇಟ್ಟಿತ್ತು ನಿಂಗೆ ಮಸಾಲೆರ ಫುಲ್ಲು ಸ್ಪ್ರೆಡ್ ಹಾಕಿತ್ತು. ಅದ್ಲು പിന്നെ ചോറ് ഉണ്ടല്ലോ ചോറ് വാപ്പസ് ഇടോರು. ಸೇಮ್ അങ്ങനെ ಹಾಕೋವು. ചോറ് ಇಟ್ಟಿತ್ತು ಚೋರು ಲೆವೆಲ್ ಹಾಕಿತ್ತು ನಿಂಗೆ
ಸ್ಯಾಫ್ರೋನು ಕಲರ್ ಇಟ್ಟಂಗಾಯ್ತು ಇಟ್ಟದ್ದು ಮಿಕ್ಸ್ ಹಾಕೋರು ಅದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಡೋರು ಲಾಸ್ಟಿಗೆ ಇನ್ನೊರ್ಕ ರೈಸ್ ಇಟ್ಟದ್ದು ಸೇಮ್ ಅದೇ ಬೆಲೆ ಹಾಕೋ ಅದೇ ಬೆಲೆ ಹಾಕಿತ್ತು ನಿಂಗೆ ದಮ್ ಇಡ್ತಂಗಾಯ್ತು ಇದಕ್ಕೆ ನಾನು ಪುದೀನ ಸೊಪ್ಪು ಜಮ್ಮ ಇಟ್ಟಿತ್ಲೆ ಕಟ್ ಹಾಕೊಂಡು ತಿಲ್ ಇಟ್ಟರು ಎಂದ ಲಾಸ್ಟಿಗೆ ನಾನು ಪುದೀನ ಅಂಗನೆ ಮೇ ಬೇಯ್ಕ್ರೆ ದಮ್ಮಗೂ ಇವನೊಕ್ಕರು ಇದು ಲಾಸ್ಟ್ ಲೇಯರ್ ನಾ ಲಾಸ್ಟಿಗೆ ತೆಲ್ಲು ಪುದೀನ ಇಟ್ಟಿತ್ತು ಹೋಲ್ ಹಾಕೋರು ಹೋಲ್ ಹಾಕಿ ಪಿನ್ನೆ ಇದಕ್ಕೆ ನೀವು ನೆಯ್ಯಿ ಇಡ ಖಾಲಿ ನೆಯ್ಯಿ ಬೇನೆ ನೆಯ್ಯೇ ಯೂಸ್ ಹಾಕ ಎಣ್ಣೆ ಮಿಕ್ಸ್ ಹಾಕ್ರಿ ಎಣ್ಣೆ ಮಿಕ್ಸ್ ಹಾಕ ನಾವು ತ್ಯಾಂಗ್ ಎಣ್ಣೆ ಪಿನ್ನೆ ನೆಯ್ಯಿ ಮಿಕ್ಸ್ ಹಾಕಿರ ನಿಂಗೆ ಇನ್ಶಾಲ್ಲ ಟ್ರೈ ಹಾಕೋರು ನಿಂಗೆ ತ್ಯಾಂಗ್ ಎಣ್ಣೆ ಸ್ಟಿಲ್ಲ ನಿಂಗೆ ಸನ್ಫ್ಲವರ್ ಆಯಿಲು ಯೂಸ್ ಹಾಕ ನಿಂಗೆ ದಮ್ಮಲು ಎಡ್ಕೊಂಬ ಖಾಲಿ ನೆಯ್ಯಿ ಯೂಸ್ ಹಾಕ್ರೆ ಅದು ಯೂಸ್ ಹಾಕ ಇಲ್ಲ ಜಂಡು ಮಿಕ್ಸ್ ಹಾಕಿತ್ತು ಯೂಸ್ ಹಾಕ ನೀವು ಈ ಕಲರ್ ಇಡಂಬೋ ತಣ್ಣಿ ಯೂಸ್ ಹಾಕೊಂಡ್ರೆ ಪಾಲು ಯೂಸ್ ಹಾಕೋರು ಇಪ್ಪ ನಾನು ಹಾಕೋರು ಲಾಸ್ಟಿಗೆ ನೆಯ್ಯೆಲ್ಲ ಇಟ್ಟಿತ್ತು ಪುದೀನ ಚೊಪ್ಪುರನ ಕಟ್ಟ ಹಾಕಿತ್ಲೆ ಅಂಗನೆಮ್ಮೆ ಬೆಚ್ಚಿರ ನಿಂಗೆ ಇಂಗನೆಮ್ಮೆ ಬೇಯ್ಕೋರು ಟ್ರೈ ಹಾಕೋರು ನಲ್ಲ ಮಣಂ ಬಂಡು ದಮ್ಮುಲಿಂದಪ್ಪ ನಿಂಗೆ ಕೂಡ ಅರಗಂಟೆನಾರ ದಮ್ ಇಡ್ತಂಗಾಯ್ತು ದಮ್ ಇಡ್ತಾ ಪಿನ್ನ ಸರ್ವ್ ಹಾಕೋರು ಇದಿಟ್ಟ ರಾಯ್ತ ಸಲಾಡ್ ಪಾಪಡ್ ಫ್ರೈ പിന്നെ നിങ്ങളുടെ ഫിഷ് ഫ്രൈ അങ്ങനെല്ലാം നല്ല ടേസ്റ്റ് ആവും ഇൻഷാല്ല ഈ ബിരിയാണി നിങ്ങൾ ട്രൈ ആക്കിയെങ്കിൽ നക്ക് നിങ്ങൾ കമൻസ് ಹಾಕೋರು എങ്ങനെ ಇರುಚಂತ പിന്നെ ನನ್ನ ಚಾನಲ್ നിങ്ങൾ എപ്പോൾ ഇങ്ങനെ സപ്പോർട്ട് ആക്കി ಅಂತಿಕ್ಕೋನು ನೋಕೋರು ಅರಗಂಟ್ಲು പിന്നെ ದಮ್ಮು ಬಂದರು ನೋಕೋರು ಇದು ಪುದೀನ ಚೊಪ್ಪರ ಕಲറും ചേഞ്ച് ആയിರು പിന്നെ നിങ്ങൾ ಸರ್ವ್ ആക്കിയെಂಗಾಯ್ತು പിന്നെ ನಂದು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಆಕೋ ಮರ್ಕಂಡ ಲಿಂಕ್ ಡಿಸ್ಕ್ರಿಪ್ಷನ್ಲು ಕೊಡ್ಕುರ നിങ്ങൾ ಡಿಸ್ಕ್ರಿಪ್ಷನ್ ಚೆಕ್ ಹಾಕಿಯಂಗಾಯ್ತು പിന്നെ ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾ ಡಿಸ್ಕ್ರಿಪ್ಷನ್ಲು ಕೊಡ್ಕುರ നിങ്ങൾ ಚೆಕ್ ಹಾಕೋರು ನೋಕೋರು ಚೊಮ್ಮೆ ಸುಲಭത്തിൽ ചൊമ്മ ഈസിയായ നല്ല ടേസ്റ്റിയായ എട്ടിര ബിരിയാണി റെഡിയാಗಿತ್ತು നിങ്ങൾ ಟ್ರೈ ನೆನಪುಲಾಕೋರು പിന്നെ ನನ್ನ ಚಾನಲ್ നിങ്ങൾ ಸಬ್ಸ್ಕ್ರೈಬ್ ಹಾಕಂತ ನೋಕಿದ್ದೀನಿ ನನ್ನ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಅವರು ಮುಟ್ಟತ್ಲಿನ ಬೆಲ್ ಐಕನ್ ಹಿಟ್ ಹಾಕೋರು ಥ್ಯಾಂಕ್ ಯು